ಮಾಡಿಸಿಕೊಂಡ ನಿಲಯ ಪಾಲಕ ಬಸಲಿಂಗ. ವಸತಿ ನಿಲಯ ಕಾಮಗಾರಿ ಕಳಪೆ ಬೆನ್ನಲ್ಲೇ ಸುದ್ದಿಯಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಒಂದು ಕೆಲಸ ಬಿಲ್ಲು ಮಾತ್ರ ಎರಡೆರಡು ಬಾರಿ ತೆಗೆದಿರುವುದು. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಬಿಸಿಎಂ ವಸತಿ ನಿಲಯದ ಕಾಮಗಾರಿ ಕಳಪೆ ಆಗಿದ್ದು ಈ ಹಿಂದೆ ಸುದ್ದಿ ಆಗಿದ್ರೂ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಅಧಿಕಾರಿಗಳ ವರ್ತನೆ. ಕಳಪೆ ಕಾಮಗಾರಿ ಮಾಡಿಸಿಕೊಂಡ ವಸತಿ ಶಾಲೆಯ ನಿಲಯ ಪಾಲಕ ಬಸಲಿಂಗ ಯಲಟ್ಟಿ ಗುತ್ತಿಗೆದಾರರ ಹತ್ತಿರ ಸರಿಯಾಗಿ ಕಾಮಗಾರಿ ತೆಗೆದುಕೊಳ್ಳದೆ ಬೇಜವಾಬ್ದಾರಿತನ ತೋರಿರುತ್ತಾರೆ. ಕಳಪೆ ಕಾಮಗಾರಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಬೇರೆ ವಸತಿ ನಿಲಯಕ್ಕೆ ವರ್ಗಾವಣೆ ತೆಗೆದು ಸುದ್ದಿ ಬಿತ್ತರಿಸಿ ತಿಂಗಳುಗಳೇ ಕಳೆದರೂ ಯಾವುದೇ ಕ್ರಮವಿಲ್ಲ. ಕಾಮಗಾರಿಯಲ್ಲೂ ಬದಲಾವಣೆ ಇಲ್ಲ. ಸಹಕಾರಿ ಸಂಬಳ ಸಾಲುತ್ತಿಲ್ವಾ? ಇವರುಗಳಿಗೆ ಕಳಪೆ ಕಾಮಗಾರಿ ಮಾಡಿಸಿಕೊಂಡು ಗುತ್ತಿಗೆದಾರರ ಹತ್ರ ಕಮಿಷನ್ ತಿಂದ್ರ? ಹಾಗಾದ್ರೆ ಸಾರ್ವಜನಿಕರ ಕರೆಗೆ ಉತ್ತರಿಸದೆ ಕರೆಯನ್ನ ನಿಷ್ಕ್ರಿಯಗೊಳಿಸುತ್ತಿರುವ ಬಸಲಿಂಗ ಯಲಟ್ಟಿ. ತಾಲೂಕು ಅಧಿಕಾರಿಗಳು ಈ ಸುದ್ದಿಯನ್ನ ನೋಡಲೇಬೇಕು ಮತ್ತು ತಪ್ಪಿತಸ್ಥರ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮತ್ತು ಕಾಮಗಾರಿ ಸರಿ ಇದೆ ಎಂದು ಮಾಡಿಸಿಕೊಂಡ ಅಧಿಕಾರಿ ನಿಲಯ ಪಾಲಕನ ಮೇಲೆ ಕಠಿಣ ಕ್ರಮ ಆಗಲೇಬೇಕು. ವರದಿ ಆನಂದ ಕಾಂಬ್ಳೆ, ನಮ್ಮ ವಿಜಯ, ಕಾಗವಾಡ. ಸ್ಲೈಡಿಂಗ್ ಮತ್ತೆ ಇವೆಲ್ಲ ತೆಗೆದ ನೆಟ್ ಕಿಟಕಿ ರಿಪೇರಿ ಮಾಡ್ಬೇಕಲ್ರಿ. ಒಳಗಿನ ಸ್ಲೈಡ್ ಹಾಕ್ಯಾರಲ್ಲ, ಹೊರಗಿನ ತೆಗಿಯಾಕ ನಿಂತಿರೋ ಕಿತ್ತು ತೆಗಿಯಾತಿರ, ಕಿತ್ತು ತೆಗಿಬೇಡ, ಆಧಾರ್ ಕೇಳಲ್ಲ ಕಲ್ಲು ಬಿಲ್ ಬಿಲ್ ಯಾರು ನಾವು ಹೊರಗಿನ ಇರ್ಲಕ್ ಬಿಡಿ ಸ್ಲೈಡ್ ಅಟ್ಟ ಹಾಕಿ ಹೋಗ್ತಾರ. ಸ್ಲೈಡ್ ಬಿದ್ದಿತ್ತ ಯಾವ್ದ್ರಿ? ಗೇಟ್ ಸಿಂಗಲ್ ಗೇಟ್ ಕಿತ್ತು ಬಿದ್ದಿತ್ತು. ನಾವು ಫೋನ್ ಬರಲಿಲ್ಲ ಅವರು ಕಾಂಟ್ರಾಕ್ಟರ್ ಯಾರು ಫೋನ್ ಬರಲಿಲ್ಲ. ನಾನು ಮಳೆ ಮಾಡೋದು ತಂತಿ ಜೈ ಕಟ್ಟಿನಿ ಆ ಗೇಟ್ ರೀ. ಅದು ಕಾಂಟ್ರಾಕ್ಟರ್ ಏನು ಮಾಡಿಲ್ಲ ಅದನ್ನ ಮಾಡಲಿಲ್ಲ, ನಾವು ಜೈ ಕಟ್ಟಿನಿ ಅದನ್ನ ಮಾಡಿ ಹೋಗ್ಯಾರ್ರಿ. ಮಾಡಿ ಹೋದ್ ಬಿತ್ತದ ಅಂದ್ರೆ ಕಳಪೆ ಕಾಮಗಾರಿ ಮಾಡಿದಾರ್ರಿ. ಮಳೆ ಹೊಡೆ ಅಂತ ಹೇಳಿ ಅವ್ರಿಗೆ ಸರ್ ಹೇಳಿ ನಾನು ಅವ್ರಿಗೆ ಏನಂದ್ರೆ ಹೇಳಂತ ಬರಲಿಲ್ಲ ಯಾರು. ಈ ಕಿಟಕಿ ಎಲ್ಲ ಇವ ರಿಪೇರಿ ಏನ್ರಿ? ಇದು ನೋಡ್ರಿ ಹಾವು ಮಾಡ್ಯಾರೇನ್ರಿ? ಎಲ್ಲ ಕಳಪೆ ಮಾಡ್ಯಾರ್ರಿ. ಮತ್ತೆ ಗೇಟ್ ಅಲ್ಲ ಗೇಟ್ ಕಿತ್ತೈತಿ ಅಂದ್ರೆ ಮತ್ತೆ ಹೆಂಗ್ರಿ? ಇದೇನೇನು ರಿಪೇರಿ ಮಾಡಿದಾರೇನ್ರಿ ಇದನ್ನ? ಇದೇನು ಕಿಟಕಿ ಎಲ್ಲ ಹೋಗಿತ್ಲಕ್ರಿ, ಅಂಥದ್ದೇನು ರಿಪೇರಿ ಮಾಡ್ಯಾರ್ರಿ?